ಆ, ದರ್ಶನ್ ಅವ್ರ ಜೊತೆ ಒಂದಷ್ಟು ಒಡನಾಟ ಹೊಂದಿದ್ದೀರಾ. ಅವರ ರಾಬರ್ಟ್, ಕ್ರಾಂತಿ ಇರ್ಬೋದು, ಗಜ ಸೇರಿಸ ಹಲವಾರು ಸಿನಿಮಾಗಳಿಗೆ ಹಾಡುಗಳನ್ನ ರಚಿಸಿದ್ದೀರಾ. ಆದ್ರೆ ಇವತ್ತಿನ ಡೆವಲಪ್ಮೆಂಟ್ ನಾನು ನಿಮ್ಗೆ ಹೇಳ್ತೀನಿ. ಅಂದ್ರೆ ಕೋರ್ಟ್ ಅಲ್ಲಿ ಇವತ್ತು ವರ್ಚುವಲ್ ಹಿಯರಿಂಗ್ ಇತ್ತು. ಆ ಸಂದರ್ಭದಲ್ಲಿ ದರ್ಶನ್ ಅವರು ನನಗೆ ವಿಷ ಕೊಟ್ಬಿಡಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರ ಫ್ಯಾನ್ಸ್ ಕೂಡ ಆತಂಕ ಆಗಿದ್ದಾರೆ ಈ ಮಾತನ್ನ ಕೇಳಿ. ಅದು ನಾವು ನೆನೆಸ್ಕೊಳ್ಳೋದು ಭಾಳ ಬೇಸರದ ಸಂಗತಿ. ಈಗ ಸಿ ಮನುಷ್ಯ ಅಲ್ವಾ, ಹೀರೋ ಅಂದರೆ ತೆರೆ ಮೇಲೆ ಹೀರೋ ಆಯಿತಾ. ಹೀರೋ ಅನ್ನೋದು ಅವರು ರಿಯಲ್ ಲೈಫಲ್ಲಿ ಒಳ್ಳೆಯತನ ಇನ್ನೊಂದು ಎಲ್ಲ ಎಲ್ಲ ಇದೆ. ಅದರ ಆಚೆಗೆ ಹೀರೋಯಿಸಮ್ ಅಂತ ನಾವೇನು ತೆರೆ ಮೇಲೆ ನೋಡ್ತೀವಲ್ಲ, ಆ ಹೀರೋ ಯಾರೂ ಇಲ್ಲ ಇಲ್ಲಿ. ರಜನಿಕಾಂತು ಇಲ್ಲ, ಇನ್ನೊಬ್ಬರು ಇಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಮನುಷ್ಯರು ಎಲ್ಲರೂ, ಪ್ರತಿಯೊಬ್ಬನು ಮೋದಿಯವರಿಂದ ಹಿಡಿದು ನನ್ನಂಥ ಒಬ್ಬ ಸಾಮಾನ್ಯನವರೆಗೂ ನಾವೆಲ್ಲ ಮನುಷ್ಯರು. ಮನುಷ್ಯರಿಗೆ ಭಾವನೆಗಳು, ಸಮಸ್ಯೆಗಳು ಎಲ್ರಿಗೂ ಆದ ಹಾಗೇನೆ. ನನಗೆ ಅಂದರೆ ಏನು ಹೇಳೋದು ಇದಕ್ಕೆ, ಆ ಥರದ್ದೊಂದು ಕಷ್ಟದ ಹಿಂಸೆಯ ಪರಿಸ್ಥಿತಿ ಬರಬಾರ್ದಿತ್ತು, ಬಂದಿದೆ. ಕೋರ್ಟ್ ಏನು ಹೇಳುತ್ತೋ ಗೊತ್ತಿಲ್ಲ. ಈಗ ಮಧ್ಯಾಹ್ನ ಏನೋ ಹೇಳ್ತೀನಿ ಅಂದಿದ್ರು ಅವರು. ಅದ ಏನು ಹೇಳಕ್ಕಾಗ್ತದೆ. ದರ್ಶನ್ ಅವರು ಹೊರಗಡೆ ಇದ್ದಾಗ ತುಂಬಾ ಲಕ್ಸುರಿ ಲೈಫ್ ಲೀಡ್ ಮಾಡಿದ್ರು. ಹೌದು, ಕಷ್ಟ ಗೊತ್ತಿದೆ ಅವರಿಗೆ, ಇಲ್ಲ ಅಂತಲ್ಲ. ಆದ್ರೂ ಲಕ್ಸುರಿ ಲೈಫ್ ಲೀಡ್ ಮಾಡಿ ಒಂದೇ ಸಲ ಒಳಗಡೆ ಹೋಗಿ ನನಗೆ ಒಂದ್ ತಿಂಗಳಾಯ್ತು ನಾನು ಬಿಸಿಲು ನೋಡಿಲ್ಲ. ಇಲ್ಲ ನೋಡಿ, ಅಲ್ಲೇ ಇರೋದು ವಿಷಯ. ಲಕ್ಸುರಿ ಬೇರೆ, ಕಂಫರ್ಟ್ ಬೇರೆ. ಅವರು ಜೈಲಿನೊಳಗಡೆ ಲಕ್ಸುರಿ ಕೊಡಿ ನನಗೆ ಅಂತ ಏನು ಕೇಳ್ತಾ ಇಲ್ಲ, ಕಂಫರ್ಟ್ ಕೊಡಿ ಅಂತ. ಯಾವ ಕಂಫರ್ಟು? ಸಾಮಾನ್ಯ ಮನುಷ್ಯನಿಗೆ ಕೊಡಬಹುದಾದ ಸರಳವಾದ ಕಂಫರ್ಟ್. ಒಂದು ತಲೆದಿಂಬು ಕೊಡಿ, ಬಟ್ಟೆ ಚೇಂಜ್ ಮಾಡ್ಕೊಳ್ಳೋ ಜಾಗ ಕೊಡಿ, ಸೂರ್ಯನ ಬೆಳಕು ನೋಡೋಕೆ ಅವಕಾಶ ಕೊಡಿ ಅಂತ. ಈ ಥರದ ಕಂಫರ್ಟ್ ನಾನು ನೋಡಿದ ಹಾಗೆ, ಮೀಡಿಯಾ ನೋಡಿದಾಗ ಇವತ್ತು ಅನಿಸಿತು. ಸೊ ಕನಿಷ್ಠ ಕಂಫರ್ಟ್ಸ್ ಅಂತೂ ಕೊಡಲೇಬೇಕು. ಅದು ಮಾನವೀಯ ನೆಲೆಯಲ್ಲಿ ಕೊಡಲೇಬೇಕಾಗುತ್ತೆ ಯಾರಿಗಾದ್ರೂ. ಬಹುಶಃ ಕೊಡುತ್ತೆ, ಕೋರ್ಟ್ ಕೊಟ್ಟೆ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ತೀರಾ ಲಕ್ಸುರಿ ಬೇಡ, ಅವ್ರಿಗೇನು ಕ್ಯಾರವನ್ ತಂದುಕೊಡಿ ಜೈಲೊಳಗಡೆ ಅಂತ ಅಲ್ಲ. ಬೇಸಿಕ್ ನೀಡ್ಸ್ ಇರ್ಬೇಕಲ್ಲ. ಸ್ನಾನ ಮಾಡಬೇಕು, ಬಟ್ಟೆ, ತಲೆದಿಂಬು, ಒಂದು ಸಮಯಕ್ಕೆ ಸರಿಯಾಗಿ ಒಂದಿಷ್ಟು ಊಟ, ಅಥವಾ ಏನೋ ಓದ್ತೀನಿ ಅಂದರೆ, ನೋಡ್ತೀನಿ ಅಂದರೆ ಮಾತಾಡೋಕ್ಕೆ ಜನ ಅಲ್ವಾ, ಅದು ಇರಬೇಕಲ್ಲ. ಅಂದ್ರೆ ಸರ್, ಎಲ್ರಿಗೂ ತಿಳಿದಿರೋ ಹಾಗೆ ದರ್ಶನ್ ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದಾರ. ಹೇಗೆ ಅಂದ್ರೆ ಎಲ್ರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ರು ಅನ್ಕೊಂಡಿದ್ದಾರೆ. ಬಟ್ ಒಳಗಡೆ ಅವರು ನನಗೊಂದು ವಿಷ ಕೊಟ್ಬಿಡಿ ಅಂತ ಕೇಳ್ತಾರ ಅಂತ ಹೇಳಿದ್ರೆ ಲೈಕ್ ಕುಗ್ಗಿದಾರ ಹೇಗೆ ಅನ್ನುವಂತಹ ಒಂದು ಪ್ರಶ್ನೆ ಕಾಡುತ್ತೆ. 108 ದಿನ ಅಣ್ಣವರು ಕಾಡಲ್ಲಿದ್ದರು. ಅವ್ರ ಪರಿಸ್ಥಿತಿ ನೀವು ನೆನಪು ಮಾಡ್ಕೊಂಡು ನೋಡಿ. ನೀವು ಏನು ಹೆಂಗಿರ್ಬೋದು ಅವರು ಅಲ್ಲಿ. ಅನಿಶ್ಚಿತತೆ, ಏನಾಗುತ್ತೆ ಮುಂದಿನ ಕ್ಷಣ, ಹುಲಿ ಬರುತ್ತಾ ಆನೆ ಬರುತ್ತೆ ಏನು ಗೊತ್ತಿಲ್ಲ ಅಂತ ಅನಿಶ್ಚಿತತೆಯಲ್ಲಿದ್ದರು. ಮನುಷ್ಯ ಹೊಂದ್ಕೊಳ್ಳೋಕೆ ಶುರು ಆಗ್ಬಿಡ್ತಾನೆ. ಮನುಷ್ಯನದವನು ಯಾವುದೇ ಪರಿಸ್ಥಿತಿಗೆ ಕ್ರಮೇಣ ಒಗ್ಗಿಬಿಡ್ತಾನೆ. ಹಾಗೆ ಇಲ್ಲಿ ಇವ್ರ ಪರಿಸ್ಥಿತಿ ಏನಂದರೆ, ಲಕ್ಸುರಿ ಅಲ್ಲ, ಕಂಫರ್ಟ್. ಸಾಮಾನ್ಯವಾಗಿ ಕೊಡಬೇಕಾದಂಥ ಕಂಫರ್ಟ್ ಕೂಡ ಮಿಸ್ ಆಗ್ತಾ ಇದೆ ಅನ್ನೋದು. ಸೂರ್ಯನ ಬೆಳಕು ನೋಡಿ ಎಷ್ಟೋ ದಿವಸ ಆಗೋಯ್ತು ಅನ್ನೋದು ಎಷ್ಟು ಇದಾಗುತ್ತಲ್ಲ, ಮನಸ್ಸಿಗೆ ಎಷ್ಟು ಘಾಸಿ ಆಗುತ್ತೆ. ಸೊ ಅಂಥದ್ದು ಕನಿಷ್ಠ ಆಗಬೇಕಂತ ಕುಗ್ಗೋದು ಅಂದರೆ, ಈಗ ಜೈಲು ಅನ್ನೋದು ಅದೇ ಅಲ್ಲಮ್ಮ. ಮನುಷ್ಯನ ಪರಿವರ್ತಿಸುತ್ತೆ, ಅವ್ರನ್ನ ವೀಕ್ ಮಾಡೋಕ್ಕೆ ಹೋಗುತ್ತೆ. ಬಟ್ ಇಲ್ಲ, ತುಂಬ ಜನರ ಹಾರೈಕೆ ಇದೆ, ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಬಟ್ ನೀವು ನೋಡಿರೋ ಹಾಗೆ ದರ್ಶನ್ ಅವ್ರ ಮೆಂಟಲಿ ಹೇಗೆ ಸರ್? ಹಿ ಈಸ್ ವೆರಿ ಸ್ಟ್ರಾಂಗ್, ಮೆಂಟಲಿ ಸ್ಟ್ರಾಂಗ್, ಎಮೋಷನಲಿ ವೀಕ್. ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ, ಭಾವನಾತ್ಮಕವಾಗಿ ಕನೆಕ್ಟ್ ಆಗುವಂಥ ಮನುಷ್ಯ. ಸ್ವಲ್ಪ ಬೇಗ ಕನೆಕ್ಟ್ ಆಗ್ತಾರೆ ಇದರಲ್ಲಿ. ಸ್ವಲ್ಪ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ಆದಷ್ಟು ಬೇಗ ಇದೆಲ್ಲ ಈ ಗೋಜಲುಗಳೆಲ್ಲ ಕಳೆದು ಅವರು ಹೊರಗೆ ಬರಲಿ ಅಂತ ಹಾರೈಸ್ತೀನಿ. ಇನ್ನು ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಇದೇ ವರ್ಷ ಡಿಸೆಂಬರ್ನಲ್ಲಿ. ಸಾಕಷ್ಟು ಸಿನಿಮಾಗಳು ಕೂಡ ಡಿಸೆಂಬರ್ನಲ್ಲೇ ರಿಲೀಸ್ ಆಗ್ತಾ ಇದೆ ಸರ್ ಕನ್ನಡದ. ಯಾಕಂತ ಹೇಳಿದ್ರೆ ಒಂದು ರೀತಿ ಲಕ್ಕಿ ಮಂತ್ ಅಂತ ಹೇಳ್ಬಹುದು. ಕಾಟೇರ ಸಿನಿಮಾ ರಿಲೀಸ್ ಆಗಿತ್ತು, ಸಕ್ಸಸ್ ಆಯಿತು. ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು, ಸಕ್ಸಸ್ ಆಯಿತು. ಇದಾದ್ಮೇಲೆ 45 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸುದೀಪ್ ಅವರು ಮತ್ತೊಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇರುವಂತದ್ದು. ಬಹುತೇಕ ಪ್ರೇಮಲೋಕ ಕಾಲದಿಂದನೂ ಅಷ್ಟೇ ಡಿಸೆಂಬರ್ ತಿಂಗಳಲ್ಲಿ ಅದೊಂಥರ ಲಕ್ಕಿ ಮಂತ್ ಅಂತಾರೆ. ಅದೊಂದು, ಮತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಅದೊಂದು ಲಕ್ಕಿ ಡೇ. ಈ ಎರಡು ಕನ್ನಡ ಚಿತ್ರರಂಗಕ್ಕೆ ಭಾಳ ಲಕ್ಕಿ ಇದೆ. ಡಿಸೆಂಬರ್ ಲಾಸ್ಟ್ ವೀಕ್ ಎಸ್ಪೆಷಲಿ. ಮುಂಗಾರು ಮಳೆನೂ ಆವಾಗಲೇ ರಿಲೀಸ್ ಆಗಿದ್ದು, ತುಂಬ ಸಿನಿಮಾಗಳು. ಸೊ ಅದೊಂದು ಲಕ್ಕಿ ಅಂತಾರೆ. ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ.
ಇದ್ರೆ ನೆಮ್ಮದಿಯಾಗಿರ್ಬೇಕಂತ ನಿಮ್ಗೆ ಅನ್ಸಿದ್ಯಾ ಜೀವನದಲ್ಲಿ? ಅದೇನು ಕಾಮೆಂಟ್ ಅದ್ರ ಬಗ್ಗೆ ಈಗ ಅದನ್ನೆಲ್ಲ ಟ್ರೋಲ್ ಮಾಡೋಂಥದ್ದಲ್ಲ ಅಥವಾ ಅದ್ರ ಬಗ್ಗೆ ಮಾತಾಡೋಂಥದ್ದಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕಂದ್ರೆ ಇಲ್ಲದೆ ಇದ್ರೆ ಏನಾಗಬೇಕು ಪ್ರಶ್ನೆ ಬರುತ್ತಲ್ಲ ಅದರೊಳಗಡೆನೆ. ಹಾಗಾಗಿ ಅದೆಲ್ಲ ಏನಿಲ್ಲ, ಎಲ್ರಿಗೂ ಒಳ್ಳೇದಾಗಬೇಕು ಅಷ್ಟೇ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಸೈಮಾ ಅವಾರ್ಡ್ ಅಲ್ಲದೆ ರಾಷ್ಟ್ರ ಪ್ರಶಸ್ತಿ ಏನಿದೆ ಆದಷ್ಟು ಬೇಗ ನಿಮಗೆ ಸಿಗ್ಲಿ. ಮತ್ತೆ ನಾನೇ ಇಂಟರ್ವ್ಯೂ ಮಾಡ್ತೀನಿ. ರಾಷ್ಟ್ರ ಪ್ರಶಸ್ತಿ ಅಂತ ಯಾಕಂತಂದ್ರೆ ಅದಕ್ಕೊಂದು ಮಹತ್ವದ ಪ್ರಶಸ್ತಿ. ನಾನು ಒಂದು ಮೀಡಿಯಾ ನೋಡ್ತಿದ್ದೆ, ಒಬ್ರು ಆಂಕರ್ ಹಿಂಗೆ ಕೇಳ್ತಾ, ಸೈಮಾದಂಥ ಪ್ರತಿಷ್ಠಿತ ಪ್ರಶಸ್ತಿ ಬಂದಿದೆ, ನಿಮಗೆ ಏನು ಅನಿಸುತ್ತೆ ಅಂತ ಯಾರೋ ಕೇಳಿದ್ರಿ ಈಗ ಮೊನ್ನೆನೆ. ನಾನು ಇದ್ಯಾವುದು ಪ್ರತಿಷ್ಠಿತ ಪ್ರಶಸ್ತಿ ಯಾವುದು? ಪ್ರತಿಷ್ಠಿತ ಅಂದರೆ ಯಾವ ಅರ್ಥದಲ್ಲಿ ಹೇಳ್ತಾರೆ? ಪ್ರತಿಷ್ಠಿತ ಅಂದರೆ ಎಲ್ಲವೂ ಪ್ರತಿಷ್ಠಿತನೇ. ನಿಮ್ಮ ಕಣ್ಣಿಗೆ ಬೀಳದೇ ಇದ್ದರೆ ಅದು ಪ್ರತಿಷ್ಠಿತ ಅಲ್ವಾ ಅಂತ. ಕೆಲವು ಅವಾರ್ಡ್ ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ. ಇದೇ ದುಬೈನಲ್ಲಿ ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ ನಾನೊಂದು HMC ಅಂತ ಒಂದು ಸಂಸ್ಥೆಯಿಂದ ದುಬೈ ಶೇಖಿಂದ ನಾನೊಂದು ಪ್ರಶಸ್ತಿ ತೊಗೊಂಬಂದೆ. ಶಾಂತಿಗಾಗಿ ಹಾಡು ಬರೆದಿದ್ದಂತ, ನೀನೇ ರಾಮ ನೀನೇ ಶ್ಯಾಮ ಹಾಡಿಗೆ ಅಂತೇಳಿ ಪ್ರಶಸ್ತಿ ಕೊಟ್ಟರು. ಇದು ನಿಮ್ಮ ಕಣ್ಣಿಗೆ ಬೀಳಲ್ಲ, ನಾನು ಹೇಳ್ಕೊಳ್ಳೋದಿಲ್ಲ, ಅದು ಬೇರೆ ವಿಷಯ. ಸೊ ಅದು ಪ್ರತಿಷ್ಠಿತ ಅಲ್ವಾ? ಹೀಗೆಲ್ಲ ಬರುತ್ತೆ. ಎಲ್ಲ ಅವಾರ್ಡ್ಗೂ ಒಂದೇ ರೀತಿ ನಾವು ಗೌರವಿಸ್ಬೇಕು ಅಂತ ಹೇಳೋದು. ಎಲ್ಲವನ್ನು ಗೌರವಿಸೋಣ. ಭಾರತದ, ನಾನು ಯಾಕೆ ರಾಷ್ಟ್ರ ಪ್ರಶಸ್ತಿ ಅಂದರೆ, ಪ್ರಶಸ್ತಿಗಳು ನಮ್ಮನ್ನೇನು ಹಿಗ್ಗಿಸೋದು ಇಲ್ಲ, ಕುಗ್ಗಿಸೋದು ಇಲ್ಲ. ಅವು ಅದೇ ಅಷ್ಟೇ, ಅದಕ್ಕೊಂದು ಗೌರವ ಕೊಡಬೇಕು, ಗೌರವಿಸೋಣ. ಸರ್, ಆ ಯೋಗ್ಯತೆ ಯೋಗ ಎರಡೂ ಇದೆ, ಅದು ಸಿಗುತ್ತೆ ಬಿಡಿ ಸರ್. ಕನ್ನಡಿಗರ ಆಶೀರ್ವಾದ. ಇದಿಷ್ಟು ಸಾಹಿತಿ ಆಗಿರುವಂತಹ ವಿ ನಾಗೇಂದ್ರ ಪ್ರಸಾದ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.